ಈಗೇನೋ ವಿಶ್ಲೇಷಣೆ ಹೇಳ್ರಿ, ಎಲ್ಲಿಂದ ಯಾವ ಉದ್ದೇಶಕ್ಕೆ ಮುಂದೆ ಈಗೇನೋ ಒಳ ಮೀಸಲಾತಿ ಕೊಡಬೇಕು ಅಂತೇಳಿ ಪರಿಶಿಷ್ಟ ಜಾತಿ ಒಳಗೆ ಒಂದು ಸಮಾಜ ಕಳೆದ ಒಂದು 20-25 ವರ್ಷದಿಂದ ಹೋರಾಟ ಮಾಡ್ಕೊಂಡು ಬಂದಿದೆ. ಈಗ ಗೌರವಾನ್ವಿತ ಸುಪ್ರೀಂ ಕೋರ್ಟ್ ಜಜ್ಮೆಂಟು ಆಗಿದೆ, ಪರಿಶಿಷ್ಟ ಜಾತಿಯಲ್ಲಿ ಒಳ ಮೀಸಲಾತಿ ಕೊಡಬೇಕು ಅಂತೇಳಿ. ಒಳ ಮೀಸಲಾತಿ ಕೊಡಬೇಕಾದ್ರೆ ಹೆಂಗೆ ಕೊಡಬೇಕು, ಎಂಪೆರಿಕಲ್ ಡಾಟಾ ಇಲ್ಲ ಅಂತಕ್ಕಂಥದ್ದು ನಮ್ಮ ಕರ್ನಾಟಕದ ಸಮಸ್ಯೆ ಆಗಿದೆ. ಅದಕ್ಕಾಗಿ ರಾಜ್ಯ ಸರ್ಕಾರ ಎಂಪೆರಿಕಲ್ ಡಾಟಾ ಸಂಗ್ರಹ ಮಾಡಬೇಕು ಅಂಥೇಳಿ ಗೌರವಾನ್ವಿತ ನ್ಯಾಯಮೂರ್ತಿ ಆಗಿರ್ತಕ್ಕಂಥ HN ನಾಗಮೋಹನ್ ದಾಸ್ ಅವರ ನೇತೃತ್ವದೊಳಗೆ ಏಕಸದಸ್ಯ ಆಯೋಗದ ಸಮಿತಿಯನ್ನು ನೇಮಕ ಮಾಡಿತ್ತು. ಆ ನೇಮಕ ಮಾಡಿದ ನಂತರ ಅದಕ್ಕೆ ಮೊದಲಿಗೆ ಯಾವುದೂ ಮೂಲಭೂತ ಸೌಲಭ್ಯಗಳು ಇದ್ದಿದ್ದಿಲ್ಲ. ಶಿಕ್ಷಕರನ್ನ ಬಳಸ್ಕೊಳ್ತಕ್ಕಂಥ ಕೆಲಸ ಮಾಡಿತ್ತು. ಶಿಕ್ಷಕರಿಗೆ ಟ್ಯಾಬ್ ಕೊಡ್ತಕ್ಕಂಥದ್ದಾಗಲಿ ಅಥವಾ ಲ್ಯಾಪ್ಟಾಪ್ ಕೊಡ್ತಕ್ಕಂಥದ್ದಾಗಲಿ ಯಾವ ಸೌಲಭ್ಯ ಇಲ್ಲ. ಅವರು ತಮ್ಮದೇ ಮೊಬೈಲನ್ನು ಉಪಯೋಗ ಮಾಡ್ಕೊಂಡ್ರು. ಕೆಲವೊಂದು ಕಡೆ ನೆಟ್ವರ್ಕ್ ಬರ್ತಕ್ಕಂಥದ್ದಿತ್ತು, ಕೆಲವೊಂದು ಕಡೆ ನೆಟ್ವರ್ಕ್ ಸಮಸ್ಯೆ, ಸರ್ವರ್ ಸಮಸ್ಯೆ, ಸ್ಟಾರ್ಟಿಂಗ್ ಸರ್ವರ್ ಸಮಸ್ಯೆ ಆಯಿತು. ಶಿಕ್ಷಕರ ಹೋಗಿ ಕೆಲವೊಂದು ಕಡೆ ಹೋದಾಗ ಮೊದಲಿಗೆ ಕೆಲವೊಂದು ನಿಯಮಗಳು ಬಹಳ ಕಠಿಣವಾಗಿರ್ತಕ್ಕಂಥದ್ದಿದ್ದು. ಕೇವಲ ಪಡಿತರ ಚೀಟಿ ಒಳಗಿರ್ತಕ್ಕಂಥ ಕುಟುಂಬದ ಸದಸ್ಯರನ್ನ ಮಾತ್ರ ಸರ್ವೆ ಮಾಡಬೇಕು ಅನ್ನತಕ್ಕಂಥದ್ದಿತ್ತು. ಮುಂದೆ ಬರ್ಬರ್ತಾ ನಮ್ಮ ಛಲವಾದಿ ಮಹಾಸಭಾ ಅನೇಕ ಸಂಘಟನೆಗಳು ಹೋಗಿ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರನ್ನ ಭೇಟಿಯಾದಾಗ ಇಲ್ಲ ಆಧಾರ್ ಕಾರ್ಡ್ ಇರ್ತಕ್ಕಂಥವ್ರು ಒಂದು ಇಬ್ಬರನ್ನ ಆ ಪಡಿತರ ಕಾರ್ಡ್ ಜೊತೆಗೆ ಜೋಡಿಸಬೇಕು ಅನ್ನತಕ್ಕಂಥದ್ದು ಆಯಿತು. ಅದಾದ ನಂತರ 4 ಜನರನ್ನ ಸೇರಿಸಬೇಕು ಅಂತ ಆಯ್ತು. ಯಾವಾಗ ಮನೆ ಸರ್ವೆಗಳಾಗಿ ಆ ಕುಟುಂಬದೊಳಗಿರ್ತಕ್ಕಂಥ ಪಡಿತರ ಚೀಟಿ ಒಳಗೆ ಹೆಸರು ಇರದೇ ಇರತಕ್ಕಂಥವ್ರನ್ನ ಏನ ಸದಸ್ಯರನ್ನ ಬಿಟ್ಟು ಹೋಗಿದ್ರು, ತಿರುಗಿ ಅವ್ರನ್ನ ಸೇರಿಸ್ಕೊಳ್ತಕ್ಕಂಥದ್ದು ತಿರುಗಿ ಅವ್ರನ್ನ ಸೇರಿಸ್ಕೊಳ್ತಕ್ಕಂಥದ್ದು ಅದು ತಿರುಗಿ ಆಗಲಿಲ್ಲ. ಅದೇನು ಉಳಿದಿದ್ವು ಹಂಗ ಉಳಿದು ಬಿಟ್ಟು. ಅದಾದ ನಂತರ AKAAD ಆದಿ ಕರ್ನಾಟಕ, ಆದಿ ದ್ರಾವಿಡ ಮತ್ತು ಆದಿ ಆಂಧ್ರ ಈ ಸಮಸ್ಯೆಗಳನ್ನು ಬಗೆಹರಿಸಬೇಕು ಅಂತೇಳಿ ಮುಖ್ಯವಾಗಿರ್ತಕ್ಕಂಥ ಉದ್ದೇಶ ಇತ್ತು. ಆದರೆ ಇವತ್ತು 4,50,000ಕ್ಕಿಂತ ಹೆಚ್ಚು ಅವದವು ಅಂದ್ರೆ ಈಗ ನಮಗೆಲ್ಲರಿಗೂ ಆ ಡೇಟಾ ಒಳಗೆ ಏನು ಸಮಸ್ಯೆ ಬಂದಿದೆ ಅಂದ್ರೆ ನಾವು ಮುಖ್ಯವಾಗಿ ಬಲಗೈ ಸಮುದಾಯದಕ್ಕಿರ್ತಕ್ಕಂಥವ್ರು ಈ ಸರ್ವೆ ನಡೆದಾಗ ಮಾದಿಗ ಸಮಾಜದವರು ನಾವು ಮಾದಿಗ ಅಂತೇಳಿ ಬರೆಸ್ಬೇಕಂತೇಳಿ ಬಹಳ ಆಳವಾಗಿ ಅವರು ಜಾಗೃತಿಯನ್ನು ಮಾಡ್ತಕ್ಕಂಥದ್ದವರು ಮಂತ್ರಿಗಳಾಗಿರ್ಬೋದು, ಅವ್ರ ಜನಪ್ರತಿನಿಧಿಗಳಾಗಿರ್ಬೋದು, ಅವ್ರ ಮಾಜಿ ಸಚಿವರು, ಶಾಸಕರುಗಳು ಮನೆಗೆ ಹೋಗಿ ಭೇಟಿ ಕೊಟ್ಟು ಅವ್ರು ಮಾದಿಗರ ಅಂತ ಬರ್ಸ್ರಿ ಅಂದ್ರೆ ಅವ್ರು AKAAD ಬರ್ಸ್ರಿ. ಆದರೆ ನಮ್ಮ ಬಲಗೈ ಸಮುದಾಯದವ್ರದ್ದು ಏನಾಯ್ತು, ನಾವು ಅದೇವಲ್ಲ ನಾವು ಕರ್ನಾಟಕದಾಗ ಹೆಚ್ಚಿನ ಸಂಖ್ಯೆ ಒಳಗದೇವೆ ಅಂತೇಳಿ ನಾವು AKAAD ಯಾರದಾರ ಅವ್ರು ಅದೇ ರೀತಿ ಬರ್ಸಿದ್ರು. ಕೆಲವೊಬ್ರು ಛಲವಾದಿಗಳಂತ ಬರ್ಸಿದ್ರು. ಈಗ ಟೋಟಲ್ ಆಗಿ ನಾವು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರು ಸರ್ಕಾರಕ್ಕೆ ವರದಿಯನ್ನು ಕೊಟ್ಟಾರೆ. ವರದಿ ಕೊಟ್ಟಾಗ ಕೆಲವೊಂದು ಲೋಪದೋಷಗಳು ಯಾವುದೇ ವರದಿ ಯಾವುದೋ ಅಂತಿಮ ಸತ್ಯ ಅಂತಕ್ಕಂಥದ್ದಲ್ಲ, ಪ್ರಶ್ನೆ ಮಾಡತಕ್ಕಂಥದ್ದದ. ಇವತ್ತು ಒಂದು ಸಮುದಾಯದಕ್ಕೂ ಒತ್ತಡಕ್ಕೆ ಒಳಗಾಗಿ ಆ ವರದಿಯನ್ನು ಜಾರಿ ಮಾಡತಕ್ಕಂಥದ್ದಾದ್ರೆ ಕೇವಲ ವೋಟ್ ಬ್ಯಾಂಕ್ ಒಂದೇ ಸಮಾಜಕ್ಕೆ ಆಗಿರುವುದಿಲ್ಲ. ನಮ್ಮ ಸಮಾಜದಾಗ ಸುಮಾರು 38 ಲಕ್ಷ ಸಂಖ್ಯೆ ಈಗ ನಾಗಮೋಹನ್ ದಾಸ್ ಆಯೋಗದ ವರದಿ ಪ್ರಕಾರ ನಾವೆಲ್ಲ ಜೋಡಿಸಿ ನೋಡಿದ್ರೆ 38 ಲಕ್ಷ ಇದೀವಿ. ನಾವು 45 ಲಕ್ಷಕ್ಕಿಂತ ಹೆಚ್ಚಿನ ಸಂಖ್ಯೆ ಒಳಗೆ ನಾವು ಕರ್ನಾಟಕದಾಗ ಇದೀವಿ. ಇನ್ನೂ 30 ಲಕ್ಷ ಜನ